ಇವಾಗ ನಾನಿರೋದು ದಖನಿ ಕೋಟೆಗೆ ಹೋಗೋ ರೋಡು ಹೊಸೂರಲ್ಲಿ. ಈ ರೋಡು ಇಲ್ಲಿಂದ ಆರ್ಡ್ರ್ ಬರ್ತಾಯಿದೆ 900 ರೂಪಾಯಿ. ನೋಡಿ ಹೊಸೂರಲ್ಲಿ ಆರ್ಡ್ರ್ ಬರ್ತಾ ಇರೋದು 900 ರೂಪಾಯಿ ಆರ್ಡ್ರು. ಇದೇ ಫಸ್ಟು ಪೋರ್ಟರಲ್ಲಿ ತಮಿಳ್ನಾಡಿಗೆ ಹೋಗ್ತಾಯಿದ್ದೀನಿ, 59 ಕಿಲೋಮೀಟರು. ಇದು ಎಲೆಕ್ಟ್ರಿಕ್ ಗಾಡೀಲಿ ಹೋಗ್ತಾಯಿದ್ದೀನಿ. ನನ್ನ ಗಾಡೀಲಿ ಎಷ್ಟು ಚಾರ್ಜಿಂಗ್ ಇದೆ ಅಂದರೆ ಇದು ಚಾಲೆಂಜಿಂಗ್ಗೆ ಇವಾಗ 105 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹಾಕಿದ್ದಾರೆ. 72% ಇದೆ. 1000 ರೂಪಾಯಿ ಇಸ್ಕೊಳ್ಳ. ಓಕೆ, ಏನಿದೆ ಐಟಮ್ ಇದು? ಮೆಡಿಸನಾ? ಓಕೆ ಸರ್, ಥ್ಯಾಂಕ್ ಯು. 1000 ರೂಪಾಯಿ ಐಟಮ್ ಅಂತ 1000 ರೂಪಾಯಿ ಅಂತ ಇಸ್ಕೊಳ್ಳಿ. ಇಲ್ಲೂ ಆಲ್ ರೈಟ್ ಎಲ್ಲ ಜಾಸ್ತಿ ಆಗೋಗಿದೆ ತಮಿಳ್ನಾಡಲ್ಲಿ. ಒಂದೇ ಗಾಡಿ 75 ರೂಪಾಯಿ. ಇಲ್ಲಿ ಕರ್ನಾಟಕನೇ ಪರವಾಗಿಲ್ಲ. ಅಲ್ಲಿ 60 ರೂಪಾಯಿ, 62 ರೂಪಾಯಿ. ಸ್ಪೆಷಲ್ ಅಲ್ಲಿ ತಗೊಂಡ್ರೆ 62 ರೂಪಾಯಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಸಂಡೇ. ಪೋರ್ಟರ್ ಆನ್ ಮಾಡ್ಕೊಂಡಿದ್ದೀನಿ. ಪೋರ್ಟರಲ್ಲಿ ಪಾರ್ಟ್ ಟೈಮ್ ಮಾಡೋಣ ಅಂತ. ನೋಡೋಣ ಸಂಡೇ ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ಪೋರ್ಟರಲ್ಲಿ ಆಲ್ರೆಡಿ ಪೋರ್ಟರ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇರೋ ಲೊಕೇಶನ್ ಬಂದು ನಾನು ನಾಗರಬಾವಿಯಿಂದ ಆರ್ಡ್ರು ಸಿಗುತ್ತಾ ಸಿಗಲ್ವೋ ಗೊತ್ತಿಲ್ಲ, ಆದರೆ ಆನ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ನಾನು ರ್ಯಾಪಿಡೋ ಮತ್ತು ಓಲಾ ಎರಡೂ ಮಾಡ್ತಾಯಿದ್ದೆ. ಅದರಲ್ಲಿ ಬರೀ ಫುಡ್ ಆರ್ಡರ್ಸ್ ಬರ್ತಾಯಿತ್ತು. ಎಲ್ಲ ಪಿಕಪ್ಪು, ಲಾಂಗ್ ಡ್ರಾಪ್ ಎಲ್ಲ ಸಿಗ್ತಾ ಇರಲಿಲ್ಲ. ಬರೀ ಶಾರ್ಟ್ ಡ್ರಾಪ್ಗಳು 30 ರೂಪಾಯಿ 20 ರೂಪಾಯಿ ಆ ಥರ ಅರ್ನಿಂಗ್ಸ್ ಆಗ್ತಾಯಿತ್ತು. ನೋಡೋಣ ಅಂತ ಪೋರ್ಟರ್ ಆನ್ ಮಾಡಿದ್ದೀನಿ. ಪೋರ್ಟರಲ್ಲಿ ಇವಾಗ ಯಾವುದು ಆರ್ಡ್ರ್ ಸಿಗುತ್ತೆ ನೋಡೋಣ. ಇವಾಗ ಒಂದು ಆರ್ಡ್ರ್ ಬೀಳ್ತು, 760 ರೂಪಾಯಿ ತೋರಿಸ್ತು. ಎಲ್ಲಿಗೆ ಅಂತ ನೋಡಿದ್ರೆ ಹೊಸೂರಿಗೆ ಬಿದ್ದೈತೆ, ತಮಿಳ್ನಾಡು. ಇದೇ ಫಸ್ಟ್ ಟೈಮು ನನಗೆ ಬೇರೆ ರಾಜ್ಯಕ್ಕೆ ಆರ್ಡ್ರ್ ಬೀಳ್ತಾ ಇರೋದು ಪೋರ್ಟರಲ್ಲಿ. ನೋಡಿ, ಇಲ್ಲಿ ಕಸ್ಟಮರ್ ಆಲ್ರೆಡಿ ಬುಕ್ ಮಾಡಿದ್ದಾರೆ. 761 ರೂಪಾಯಿ ಹೊಸೂರು, ತಮಿಳ್ನಾಡು. ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ ಪಿಕಪ್ಪು. ಕಸ್ಟಮರ್ ಕಾಲ್ ಮಾಡಿದ್ದೆ, ಹೋಗಿ ಪಿಕಪ್ ಮಾಡಬೇಕು. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ನೋಡಿ, ಇಲ್ಲಿಗೆ ಬ್ರೈಟ್ನೆಸ್ ಮಾಡ್ತೀನಿ. 761 ರೂಪಾಯಿ. ಬನ್ನಿ ಹೋಗಿ ಬೇಗ ಆರ್ಡ್ರ್ ಪಿಕಪ್ ಮಾಡ್ಕೊಳ್ಳೋಣ. ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಫಸ್ಟು ನನಗೆ ಈ ಸರ್ ಲಾಂಗ್ ಆರ್ಡ್ರ್ ಸಿಕ್ಕಿರೋದು. ಏನು ಐಟಮ್ ಕೊಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿ ಪಿಕಪ್ ಮಾಡಾದ್ಮೇಲೆ. ಹೊಸೂರೇನಾ? ಓಕೆ. ಇರುತ್ತೆ ಅಮೌಂಟು. ಹಾಂ, 700 ಸಮಥಿಂಗ್. ಒಂದು ನಿಮಿಷ 760 ತೋರಿಸ್ತಾ ಇದೆ. ಹಾಂ, ಹೌದು. ಅದು ಅಮೌಂಟ್ ಅವ್ನಿಗೆ ತೋರ್ಸೋಕೋಬಿಡಿ ನನ್ನ ಕಸ್ಟಮರ್ಗೆ. ನಿಮಗೆ ಫೋನ್ ಮಾಡ್ತೀನಿ. ಅಲ್ಲ, ಅವನಲ್ಲಿ ಅಮೌಂಟ್ ಇಟ್ಕೊಳ್ಳಿ, ತೋರ್ಸೋಕೋಬಿಡಿ. 1000 ರೂಪಾಯಿ ಡೆಲಿವರಿ ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಡಿ. 1000 ರೂಪಾಯಿ ಇಸ್ಕೊಳ್ಳ. ಓಕೆ. ಏನಿದೆ ಐಟಮ್ ಇದು? ಮೆಡಿಸನಾ? ಓಕೆ ಸರ್, ಥ್ಯಾಂಕ್ ಯು. 1000 ರೂಪಾಯಿ ಐಟಮ್ ಅಂತ ಇಸ್ಕೊಂಬಿಡಿ. 1000 ರೂಪಾಯಿ ಅಂತ ಇಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನಿವಾಗ ನಾಗರಬಾವಿಲಿದ್ದೀನಿ. ನಾಗರಬಾವಿಲಿ ಪೋರ್ಟರ್ ಆರ್ಡ್ರ್ ಸಿಕ್ಕಿದೆ ಹೊಸೂರಿಗೆ. ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಇದೆ. ನೋಡಿ, ಇದೊಂದು ಸಣ್ಣ ಪಾರ್ಸಲ್ಲು 760 ಇದೆ. ಕಸ್ಟಮರ್ 1000 ರೂಪಾಯಿ ಇಸ್ಕೊಳ್ಳಿ, ಅಲ್ಲಿ ಹೋಗಿ ಕೊಟ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಇದೇ ಫಸ್ಟು ನನಗೆ ಲಾಂಗ್ ಆರ್ಡ್ರ್ ಸಿಕ್ಕಿರೋದು. ಇಲ್ಲಿದೆ ನೋಡಿ, ಹೊಸೂರು ತಮಿಳ್ನಾಡು ಅಂತ ಹಾಕಿದ್ದಾರೆ. ಇದೇ ಫಸ್ಟು ಪೋರ್ಟರಲ್ಲಿ ತಮಿಳ್ನಾಡಿಗೆ ಹೋಗ್ತಾಯಿದ್ದೀನಿ, 59 ಕಿಲೋಮೀಟರು. ಇದು ಎಲೆಕ್ಟ್ರಿಕ್ ಗಾಡೀಲಿ ಹೋಗ್ತಾಯಿದ್ದೀನಿ. ನನ್ನ ಗಾಡೀಲಿ ಎಷ್ಟು ಚಾರ್ಜಿಂಗ್ ಇದೆ ಅಂದರೆ ಇದು ಚಾಲೆಂಜಿಂಗ್ಗೆ ಇವಾಗ 105 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹಾಕಿದ್ದಾರೆ. 72% ಇದೆ. ಎಕೋ ಮೋಡಲ್ಲೇ ಹೋಗ್ಬಿಡೋಣ. ಫುಲ್ಲು ಎಕೋ ಮೋಡಲ್ ಹೋದರೆ 132 ಕಿಲೋಮೀಟ್ರ್ ಬರ್ಬೋದು ಎಕೋ ಮೋಡಲ್ ಹೋದರೆ. ನೋಡೋಣ, ಚೇಂಜ್ ಮಾಡೋಣ ರೈಟು. 129 ಕಿಲೋಮೀಟ್ರು ಇಕೋ ಮೋಡಲ್ಲಿ. ನೋಡೋಣ, ಸ್ಲೋ ಆಗೇ ಹೋಗೋಣ. ಇದೇ ಫಸ್ಟು ತಮಿಳ್ನಾಡಿಗೆ ಡೆಲಿವರಿ ಕೊಡೋಕೆ ಹೋಗ್ತಾ ಇರೋದು, ಅದು ಪೋರ್ಟರಲ್ಲಿ. ಬನ್ನಿ ಹೋಗೋಣ. ನೈಸ್ ರೋಡಲ್ಲಿ ತೋರಿಸ್ತಾ ಇದೆ. ನೈಸ್ ರೋಡಲ್ಲಾದರೆ ಆರಾಮಾಗಿ ಟೋಲ್ ಕಟ್ಕೊಂಡು ಆರಾಮಾಗಿ ಹೋಗೋಣ. ಒಂದು 50 ರೂಪಾಯಿ ಟೋಲ್ ಹೋದ್ರೂ ಪರವಾಗಿಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು. ಆವಾಗ ಮೈಲೇಜ್ ಕೂಡ ಕೊಡುತ್ತೆ ಗಾಡೀಲಿ. ಇದು ಹಿಂದಿನ ವೀಡಿಯೋ ನೋಡಿ, ನಿಮಗೆ ಗಾಡಿ ರಿವ್ಯೂ ಕೂಡ ಮಾಡಿದ್ದೀನಿ. 1.5 ವರ್ಷ ಆಯಿತು ಗಾಡಿ ತೊಗೊಂಡು. ಅದು ರಿವ್ಯೂ ಕೂಡ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿಂದ ನಿಧಾನಕ್ಕೆ ಹೋಗೋಣ. ಅಲ್ಲಿ ರೈಡ್ ಸ್ಟಾಪ್ ಮಾಡಿ ನಿಮಗೆ ಎಷ್ಟು ಅಮೌಂಟು ಕೊಟ್ಟರು ಅಂತ ಹೇಳ್ತೀನಿ. ಅಂದರೆ 760 ರೂಪಾಯಿ ಅಂತ ತೋರಿಸ್ತಾ ಇದೆ ಲೊಕೇಶನಲ್ಲಿ. ಅವರು 1000 ರೂಪೀಸ್ ಈಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಕಸ್ಟಮರು
ಬನ್ನಿ ಅಲ್ಲೋಗಿ ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. ಅಲ್ಲಿಂದ ಯಾವುದು ಆರ್ಡ್ರ್ ಸಿಗೋಲ್ಲ, ಖಾಲಿ ಬರಬೇಕು ಎಲೆಕ್ಟ್ರಾನಿಕ್ ಸಿಟಿವರೆಗೂ. ಎಲೆಕ್ಟ್ರಾನಿಕ್ ಸಿಟಿಲಿ ಚಾರ್ಜಿಂಗ್ ಪಾಯಿಂಟ್ ಇದೆಯಂತೆ, ಅಲ್ಲಿ ಬಂದು ಚಾರ್ಜಿಂಗ್ ಪಾಯಿಂಟ್ ಆಗೋಬೇಕು. ಅಲ್ಲಿವರೆಗೂ ಗಾಡಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂತ. ಬಿಸಿಲು ಕೂಡ ತುಂಬ ಇದೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಸಂಡೇ, ಒಂದೇ ಆರ್ಡ್ರಲ್ಲಿ 760 ರೂಪಾಯಿ ಪೋರ್ಟರ್ ಕಡೆಯಿಂದ ಕೊಡ್ತಾ ಇರೋದು. ಕಸ್ಟಮರೇ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ 240 ರೂಪಾಯಿ. ಅರ್ಧ ದಾರಿಗೆ ಬಂದು ರೀಚ್ ಆಗಿದ್ದೀನಿ. ಬೊಮ್ಮಸಂದ್ರದಿಂದ ಸ್ವಲ್ಪ ಮುಂದೆ 29 ಕಿಲೋಮೀಟ್ರು. ತುಂಬ ಬಿಸಿಲಿದೆ, ನೀರು ಕುಡಿಬೇಕು ಅನಿಸ್ತಾ ಇದೆ. ಬನ್ನಿ ನೀರು ಕುಡ್ಕೊಬರೋಣ. ಆಲ್ಮೋಸ್ಟ್ ಅಲ್ಲಿ ಟ್ರಾಫಿಕ್ಕು ಸಂಡೇ ಅಂತ ಬಂದೆ, ಸಂಡೇನೂ ಟ್ರಾಫಿಕ್ ಇದೆ. ಐಟಮ್ ಸೇಫ್ಟಿಗೆ ನೋಡ್ಕೊಳ್ಳೋಣ, ಐಟಮ್ ಇದೆ. ತುಂಬ ಬಿಸಿಲಿದೆ, ನೀರು ಕುಡಿಯೋಣ. ಇನ್ನೇನೋ ಬೇರೆ ರಾಜ್ಯಕ್ಕೆ ರೀಚ್ ಆಗ್ತೀವಿ, ತಮಿಳ್ನಾಡಿಗೆ. 1/2 ಲೀಟರ್ ಬಾಟ್ಲು ಕೊಡು, ನೀರು ಬಾಟಲ್. ಟೈಮ್ ಬಂದು ಇವಾಗ ಕರೆಕ್ಟಾಗಿ 3:40, 3/4 ಗಂಟೆ ಆಯಿತು ಆಲ್ಮೋಸ್ಟ್ ಆಲು. ಐಟಮ್ ಪಿಕಪ್ ಮಾಡಿಕೊಂಡು ರೀಚ್ ಆಗಿ, ಅಂದರೆ 1.25 ಅವರ್ ಆಯಿತು. 3/4 ಗಂಟೆ ಅಲ್ಲ, 1.25 ಅವರ್ ಆಯಿತು. ಎಣ್ಣೆ ಬಿಡೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ, ಅಷ್ಟೊಂದು ಬಿಸಿಲಿದೆ. ನೀರು ಕುಡ್ಕೊಳ್ಳೋಣ ಫಸ್ಟು. ಇಲ್ಲಿಂದ ಇವಾಗ ಇನ್ನು ಹತ್ತಿಬೆಲೆ, ಚಂದಾಪುರ, ಹತ್ತಿಬೆಲೆ ಹಂಗೆ ಹೋಗ್ಬೇಕು ರೂಟು. ಹೊಸೂರು ಟೋಲ್ ಆದಮೇಲೆ ಮೇನ್ ರೋಡಲ್ಲೇ ಅಂತ ಇರೋದು. ನೋಡೋಣ ಬನ್ನಿ, ಹೋಗ್ಬೇಕು, ಹೋಗೋಣ. ಇನ್ನು ಕರೆಕ್ಟಾಗಿ 20 ಕಿಲೋಮೀಟ್ರ್ ಹೋಗ್ಬೇಕು. 20 ಕಿಲೋಮೀಟ್ರಿಗೆ ಹೋಗುವಷ್ಟರಲ್ಲಿ ಅರ್ಧ ಗಂಟೆ ಆಗುತ್ತೆ. ಟ್ರಾಫಿಕ್ ಏನಿಲ್ಲ, ಆದರೆ ನಿಧಾನಕ್ಕೆ ಇಕೋ ಮಾಡಲೇ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಅರ್ಧ ಗಂಟೆ ಆಗುತ್ತೆ. ಫೈನಲಿ ಇವಾಗ ಹೊಸೂರು ಬಂದು ರೀಚ್ ಆಗಿದ್ದೀನಿ. ಕಸ್ಟಮರ್ ಲೊಕೇಶನ್ ಇನ್ನೊಂದು 200 ಮೀಟರ್ಸ್ ಇದೆ. ಇವಾಗ ಬಂದು ಕರೆಕ್ಟಾಗಿ 1.25 ಅವರ್ ಜರ್ನಿ ಬೆಂಗಳೂರಿಂದ ಇಲ್ಲಿಗೆ. ಬನ್ನಿ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಡ್ರಾಪ್ ಮಾಡೋಣ. ಮತ್ತು ಕಮಿಷನ್ ಎಷ್ಟು ತಗೊಳ್ತಾರೆ, 8% ಕಮಿಷನ್ ತಗೊಳ್ತಾರೆ ಅಂತ ಹೇಳಿದ್ದೆ. ಬನ್ನಿ ಎಷ್ಟು ತಗೊಳ್ತಾರೆ ಕಮಿಷನ್ ನೋಡೋಣ. ಬೆಂಗಳೂರಿಗಿಂತ ಜಾಸ್ತಿನೇ ಇದೆ ಬಿಸಿಲು ಬರೋ. ಇಲ್ಲಿ 2 ಡಿಗ್ರಿ, ಅಲ್ಲಿ 35 ಇದ್ದರೆ ಇಲ್ಲಿ 38 ಇದೆ ಡಿಗ್ರಿ. ಡ್ರಾಪ್ ಲೊಕೇಶನ್ ಬಂದೆ. ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರ್ ಮುಂದೆ ಇದೆ. ಲೊಕೇಶನ್ ರಾಂಗ್ ಹಾಕ್ಬಿಟ್ಟಿದ್ದಾರೆ. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕಲ್ಲಿ, ಇಲ್ಲೇ ಎಂಡ್ ಮಾಡಿಬಿಡೋಣ. 2 ಕಿಲೋಮೀಟ್ರ್ ಅಂದರೆ ಮುಂದೆ ಇನ್ನೂ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ, ಅದರಲ್ಲಿ ಸುಮ್ಮನೆ ಅದು ಇದು ಆಗುತ್ತೆ. ಆಲ್ರೆಡಿ 1000 ರೂಪೀಸ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ನೋಡಿ. ಈ ಅಮೌಂಟ್ಗೆ ಟೋಟಲ್ಲು 761 ರೂಪಾಯಿ, ಟೋಲ್ ಫ್ರೀ 24 ರೂಪಾಯಿ ಕೊಟ್ಟಿದ್ದಾರೆ. ನೀವೇನಾ? $1000 ರೂಪೀಸ್ ಆಗಿದೆ. 1000 ರೂಪಾಯಿ. ಥ್ಯಾಂಕ್ ಯು. ಫೋನ್ಪೇ ಇಲ್ವಾ? ಫೋನ್ಪೇ ಇಲ್ಲ. ಓಕೆ, ಡೈಲಿ ಬುಕ್ ಮಾಡ್ತಾ ಇರ್ತೀರಾ ಇಲ್ಲಿಗೆ? ಹಾಂ, ಹೊಸರಿಗೆಲ್ಲ ರೆಗ್ಯುಲರ್ ಬುಕ್ ಮಾಡ್ತಾ ಇರ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, 1000 ರೂಪೀಸ್ ಕೊಟ್ಟರು. ಇಲ್ಲಿಂದ ಆರ್ಡ್ರ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಇಲ್ಲೆಲ್ಲ ಪೋರ್ಟರ್ ಸಿಗುತ್ತಾ ವಾಪಸ್ಸು? ಇಲ್ಲಿಂದ ಪೋರ್ಟರ್ ಬುಕ್ ಮಾಡ್ತೀರಾ, ಸಿಗುತ್ತಾ ಆರ್ಡ್ರು? ಅಲ್ಲಿ ಇಲ್ಲಿಂದ ನೀವು ಏನಾದ್ರು ಐಟಮ್ ಕಳಿಸ್ಬೇಕಾದ್ರೆ ಪೋರ್ಟರ್ ಸಿಗುತ್ತಾ? ಸಿಗುತ್ತಾ 2 ವೀಲರು? ಓಕೆ, ಟ್ರೈ ಮಾಡೋಣ. ಸಿಗುತ್ತಾ? ಓಕೆ, ಸಿಟಿಗೆ ಯಾವ್ದಾದ್ರು ಸಿಗುತ್ತಾ ಟ್ರೈ ಮಾಡೋಣ. ಎಂಡ್ ಮಾಡಿಬಿಡೋಣ ಈ ಆರ್ಡ್ರು.
ಇವಾಗ ನಾನಿರೋದು ದಖಣಿ ಕೋಟೆಗೆ ಹೋಗೋ ರೋಡು ಹೊಸೂರಲ್ಲಿ. ಈ ರೋಡು ಇಲ್ಲಿಂದ ಆರ್ಡ್ರ್ ಬರ್ತಾ ಇದೆ 900 ರೂಪಾಯಿ. ನೋಡಿ ಹೊಸೂರಲ್ಲಿ ಆರ್ಡ್ರ್ ಬರ್ತಾ ಇರೋದು 900 ರೂಪಾಯಿ ಆರ್ಡ್ರು. ನನ್ನ ಗಾಡೀಲಿ ಬೇರೆ ಚಾರ್ಜ್ 41% ಇದೆ. ಬೆಳಕಳ್ಳಿ ಎತ್ಬಿಟ್ರೆ ಆರ್ಡ್ರು ನೋಡಿ 900 ರೂಪಾಯಿ ಆರ್ಡ್ರು ಎತ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ನೋಡಿ. 920 ರೂಪಾಯಿ ಆರ್ಡ್ರು. ಅಲ್ಲಿಗೆ ನನ್ನ ಗಾಡೀಲಿ ಹೋಗೋಕೆ ಆಯ್ತಿರಲಿಲ್ಲ ಬಿಡಿ, ಅಷ್ಟು ಪರ್ಸೆಂಟ್ ಚಾರ್ಜನ್ನು ಕೂಡ ಇರ್ತಿರಲಿಲ್ಲ ನೋಡಿ. ಅದು 41%. ಯಾರ್ಯಾರು ಎತ್ಕೊಂಡಿರೋ ಅದೃಷ್ಟ. ಇಲ್ಲಿಂದ ಯಾರ್ಯಾರಿಗೂ ಆರ್ಡ್ರ್ ಸಿಗುತ್ತಾ ರೆಗ್ಯುಲರು ಇದು ಮಾಡಿ ಕಮೆಂಟ್ ಮಾಡಿ, ನಿಮ್ಗೇನಾದ್ರು ಈ ಕಡೆಗೆ ಆರ್ಡ್ರ್ ಬಿದ್ದಿದೆಯಾ ಅಂತ. 760 ರೂಪಾಯಿ ಅಂತ ತೋರಿಸಿದ್ದು ನನಗೆ. ಅವರು ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡಿದ್ದಾರೆ, ಅವರು ಅಲ್ಲಿ ಪೇ ಮಾಡ್ತಾರೆ ಹೋಗಿ ಅಂತ ಹೇಳಿದರು. ಟೋಟಲ್ 58 ರೂಪಾಯಿ ಕಮಿಷನ್ ತೊಗೊಂಡಿದ್ದಾರೆ ನೋಡಿ. 58 ರೂಪಾಯಿ 96 ಪೈಸಾ. ಎಷ್ಟು ಟೀ? 12. ಇಲ್ಲೂ ಆಲ್ ರೈಟ್ ಎಲ್ಲ ಜಾಸ್ತಿ ಆಗೋಗಿದೆ ತಮಿಳ್ನಾಡಲ್ಲಿ. ಇಲ್ಲಿ ಕರ್ನಾಟಕನೇ ಪರವಾಗಿಲ್ಲ. ಅಲ್ಲಿ 60 ರೂಪಾಯಿ, 62 ರೂಪಾಯಿ. ಸ್ಪೆಷಲ್ ಹಾಲು ತಗೊಂಡ್ರೆ 62 ರೂಪಾಯಿ. ನಂದಿನಿ ಎಲ್ಲ ಬರಲ್ವಾ ಇಲ್ಲಿಗೆ? ಯಾವ ಬ್ರ್ಯಾಂಡು? ಆಹಾ, ತಮಿಳ್ನಾಡು ಬ್ರ್ಯಾಂಡಾ? 72 ರೂಪಾಯಿ, 75 ರೂಪಾಯಿ. ಇದೆಲ್ಲ ನೋಡಿದ್ರೆ ನಮ್ಮ ಕರ್ನಾಟಕನೇ ಪರವಾಗಿಲ್ಲ ಅನಿಸುತ್ತೆ. ನಂದಿನಿ ಹಾಲು 28 ರೂಪಾಯಿ ಅರ್ಧ ಲೀಟ್ರು. ಸ್ಪೆಷಲ್ ಹಾಲು 30 ರೂಪಾಯಿ ಅಂದ್ಕೊಳ್ಳಿ, 60 ರೂಪಾಯಿ ಆಯಿತು ಒಂದು ಲೀಟ್ರಿಗೆ. 15 ರೂಪಾಯಿ ಜಾಸ್ತಿ ನೋಡಿ. ಟೀ ತೊಗೊಂಡಿದ್ದೀನಿ ಇಲ್ಲಿ ತಮಿಳ್ನಾಡು ಬಾರ್ಡ್ರಲ್ಲಿ. ನೋಡಿ ಎಷ್ಟು ಕಾಸ್ಟ್ಲಿ ಇದೆ ಹಾಲೆಲ್ಲ ಇಲ್ಲಿ. ಓಲಾ ಚಾರ್ಜಿಂಗ್ ಪಾಯಿಂಟ್ ಹುಡುಕ್ತಾ ಇದ್ದೆ. ಓಲಾ ಚಾರ್ಜಿಂಗ್ ಪಾಯಿಂಟ್ ಬಂದು ನೋಡಿ ಇಲ್ಲಿಂದ ಹೊಸೂರು ರೋಡಲ್ಲೇ ಇದೆ. ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗಿ ಚಾರ್ಜಿಂಗ್ ಹಾಕೋಬೇಕು. ಚಾರ್ಜಿಂಗ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಹೈಪರ್ ಚಾರ್ಜರ್ ಇದೆ ಇಲ್ಲಿ ನೋಡಿ. ಮುಕ್ಕೊಂಡಪಲ್ಲಿ ಅಂತೆ. ನೋಡೋಣ ಮುಕ್ಕೊಂಡಪಲ್ಲಿಯಲ್ಲಿ ಸಿಗುತ್ತಾ ಅಂತ. ಇಲ್ಲಿಂದ ಪೆಟ್ರೋಲ್ ಬಂಕಲ್ಲಿ ಇರೋದಿದು. ಇಲ್ಲಿಗೆ ಹೋಗ್ಬಿಟ್ಟು ಚಾರ್ಜ್ ಹಾಕೋಬೇಕು. ಭಾರತ್ ಪೆಟ್ರೋಲ್ ಬಂಕಲ್ಲಿ ಇರೋದು. ನೋಡೋಣ ಅಲ್ಲಿ ಚಾರ್ಜಿಂಗ್ ಪಾಯಿಂಟು ಕರೆಕ್ಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. 10 ನಿಮಿಷ ಆಯಿತು. ಇಲ್ಲಿ ಒಂದು ಫ್ಲೇವರ್ ಕೆಳಗಡೆ ಹಾಕ್ಕೊಂಡು ನಿಂತ್ಕೊಬಿಟ್ಟಿದ್ದೀನಿ ಹೊಸೂರಲ್ಲಿ. ಇನ್ನೂ ಒಂದು ಆರ್ಡ್ರು ಬಂದಿಲ್ಲ. ಬಂದಿದ್ದ ಆರ್ಡ್ರು ನಾನು ಸ್ಕಿಪ್ ಮಾಡಿಬಿಟ್ಟೆ, ಯಾಕಂದರೆ ಎತ್ಕೊಂಡು ಹೋಗೋಕ್ಕಾಗಿಲ್ಲ. ಅದು ಬೆಂಗಳೂರಿಗೆ ಬಿದ್ದಿತ್ತು. ಆ್ಯಕ್ಚುಲಿ ಅದು ನಾನು ಹೋಗೋ ಏರಿಯಾ ಕಡೆಗೆ ಬಿದ್ದಿಲ್ಲ. ಅದು ಬ್ಯಾಟ್ರಿ ಕೂಡ 41% ಇದೆ. 41%ಗೆ 67 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹಾಕಿದ್ದಾರೆ. ನಮ್ಮ ಮನೆಗೆ ಹೋಗೋಕ್ಕೆ ಕರೆಕ್ಟಾಗಿದೆ ಇವಾಗ ಇಲ್ಲಿಂದ ಬೆಂಗಳೂರು ಸಿಟಿಗೆ. ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ನನಗೆ HSR ಲೇಔಟು, ಜಯನಗರ ಮತ್ತು JP ನಗರ ಮತ್ತು ಈ ಕಡೆ ಸಿಟಿ ಮಾರ್ಕೆಟು ಆ ಕಡೆಗೆ ಯಾವ್ದಾದ್ರು ಆರ್ಡ್ರ್ ಬಿಡುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೋರ್ಟರ್ ಬಿಟ್ಟರೆ ಬೇರೆ ಯಾವುದೇ ಅಪ್ಲಿಕೇಶನ್ ವರ್ಕ್ ಆಗೋಲ್ಲ. ಪೋರ್ಟರಲ್ಲಿ ಆರ್ಡ್ರ್ ಬಿದ್ದೇ ಬಿಡುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಯಾಕಂದರೆ ಗೋಪುರದಲ್ಲೂ ಕೂಡ ಚಾರ್ಜಿಂಗ್ ಕಮ್ಮಿ ಇದೆ. ಅದಕ್ಕೆ ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಆರ್ಡ್ರ್ ಸಿಕ್ಕಿದ್ರೆ ನಾನು ಅದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಇವತ್ತಿನ ಅರ್ನಿಂಗ್ಸ್ ಬಂದು 1216 ರೂಪಾಯಿ ಆಗಿದೆ. ಪೋರ್ಟರಲ್ಲಿ 1000 ರುಪೀಸು, ಅಂದರೆ 700 ರೂಪಾಯಿ ಪೋರ್ಟರ್ ಇಲ್ಲಿ ಬಿಲ್ ಆಗಿರೋದು. ಕಸ್ಟಮರ್ ಕೊಟ್ಟಿರೋದು 300 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಕೂಡ ಬಂದಿದೆ. ಟೋಟಲ್ಲು 1216 ರೂಪಾಯಿ 16 ರೂಪಾಯಿ ಆಗಿದೆ ಅರ್ನಿಂಗ್ಸು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸಂಡೇ ಅರ್ನಿಂಗ್ಸು. ಅದು 3 ಅವರ್ಸಲ್ಲಿ ಅರ್ನಿಂಗ್ಸ್ ಆಗಿರೋ ಒಂದು ಇದು. ಯಾವಾಗಲೂ ಇದೇ ಥರ ಆಗಲ್ಲ ಅರ್ನಿಂಗ್ಸು. ಒಂದೊಂದು ಸಲ ನನಗೆ 300 ರೂಪಾಯಿ ಆಗಿದೆ ಬರೀ 6 ಅವರೆಲ್ಲ ಕೆಲಸ ಮಾಡಿ. 6 ಅವರು, 4 ಅವರು, 5 ಅವರು ಆ ಥರ ಎಲ್ಲ ಕೆಲಸ ಮಾಡಿನೂ ಕೂಡ ಇಷ್ಟು ಅರ್ನಿಂಗ್ಸ್ ಆಗಿಲ್ಲ. ಇದೇ ಫಸ್ಟು ಇಷ್ಟು ಅರ್ನಿಂಗ್ಸ್ ಆಗಿರೋದು. ಅಂದರೆ ಈ ಥರ ಲಾಂಗ್ ರೈಡ್ ಸಿಕ್ಕಿರೋದು ಕೂಡ ಇದೇ ಫಸ್ಟು. ಇಲ್ಲಿಂದ ನೋಡೋಣ ಬೆಂಗಳೂರಿಗೆ ಯಾವ್ದಾದ್ರು ಸಿಗುತ್ತಾ ಅಂತ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪೋರ್ಟರಲ್ಲಿ ಅರ್ನಿಂಗ್ಸ್ ಬಗ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಏನನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಫಾಲೋ ಮಾಡೋದು ಮರಿಬೇಡಿ, ಮತ್ತು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾರಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.